ಕರೆಕ್ಟ್ ಆಗಿದೆ. ಈಗ ಏನಂದ್ರೆ ಒಂದು ವಿಚಾರ ನಾವ್ ಅರ್ಥ ಮಾಡ್ಕೋಬೇಕು. ಭಾರತದ ಆರ್ಥಿಕತೆ ಇವತ್ತು $4.25 ಟ್ರಿಲಿಯನ್ ಆರ್ಥಿಕತೆ. ನೀವು ಚೈನಾ ನೋಡಿ, ಅವ್ರ ಗ್ರೋತ್ ಯಾವ ತರ ಇದೆ ಅಂತಂದ್ರೆ ಹತ್ತತ್ರ $20 ಟ್ರಿಲಿಯನ್ ಆರ್ಥಿಕತೆ ಅದು. ಮತ್ತೆ ಅವ್ರದ್ದು ಸರ್ಪ್ಲಸ್ ಏನಿದೆಯಲ್ಲ, ಟ್ರೇಡ್ ಸರ್ಪ್ಲಸ್ $1.2 ಟ್ರಿಲಿಯನ್. ನಮ್ದು ಓವರ್ ಆಲ್ ಟ್ರೇಡ್ ಇಲ್ಲ ಅಷ್ಟು. So, ಹೀಗಿರುವಾಗ ಹೆಚ್ಚುವರಿ ಆರ್ಥಿಕ ವ್ಯಾಪಾರಗಳದೇ ಅವ್ರದ್ದು $1.2 ಟ್ರಿಲಿಯನ್ ಬಂದ್ಬಿಡುತ್ತೆ ಅಂತ ಹೇಳಿ ಒಟ್ಟು ವ್ಯಾಪಾರ ಮಾಡ್ತಿರೋದೇ ಅಷ್ಟಿಲ್ಲ ಅಂತ. ಹಿಂಗಿರುವಾಗ ನೀವು ಬಾರ್ಗೇನಿಂಗ್ ಪವರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಿಸೋದು ಅಷ್ಟು ಸುಲಭದ ಮಾತಲ್ಲ. ಮತ್ತೆ ಇತ್ತೀಚೆಗೆ ನಾವು ಈ $1 ಟ್ರಿಲಿಯನ್ ಆರ್ಥಿಕತೆಯಿಂದ ಜಿಗಿತ ನಾವು 3-4 ಈ ತರ ಮಾತಾಡ್ತಿರೋದೇ ಇತ್ತೀಚಿನ ದಿನಗಳಲ್ಲಿ. ಮೊದಲು ಒಂದು ಕಾಲದಲ್ಲಿ ನಾವು ಬಡ ರಾಷ್ಟ್ರ ಆಗಿತ್ತು ಅಂತ ಇನ್ನೊಬ್ರು ಪ್ಯಾನಲಿಸ್ಟ್ ಹೇಳುವಾಗ್ಲೂ ಕೂಡ ನಾನಿಲ್ಲಿ ಹೇಳೋದು, ಅವಾಗ ನಾವು ಅಲಿಪ್ತ ನೀತಿ ಇಟ್ಕೊಂಡು ಗಳಿಸಿದ್ದೇನು, ಈಗ ಮಲ್ಟಿಲ್ಯಾಟ್ರಲ್ ಆಗಿ ನಾವು ಗಳಿಸ್ತಿರೋದೇನು ಅನ್ನೋದನ್ನು ಯೋಚನೆ ಮಾಡ್ಬೇಕಾಗತ್ತೆ. ನಾವು ಅವರನ್ನ ಸ್ನೇಹಿತರು ಅಂತ ಯಾವ ಕಾಲಘಟ್ಟದಲ್ಲಿ ಹೇಳಿದೀವೋ ಅದೇ ಹೇಳಿದೀವಿ, ಇವ್ರನ್ನ ಇವತ್ತು ಸ್ನೇಹಿತ ಅಂತ ಕರಿತಿದೀವಿ. ಭಾರತದ ಪ್ರಧಾನಿ ಸ್ಪಷ್ಟವಾಗಿ ಇಲ್ಲ, ಇರಾನ್ ಕೂಡ ನಮ್ಮ ಸ್ನೇಹಿತರು ಅಂತ ಅಲ್ಲಿನ ಪ್ರೆಸಿಡೆಂಟ್ ಮಸೂದ್ ಅವ್ರ ಜೊತೆ ಮಾತಾಡುವಾಗ ಹೇಳ್ತಾರೆ. ಅಂದ್ರೆ ಇಲ್ಲಿ ನಮ್ಗೆ 141 ಕೋಟಿ ಭಾರತೀಯರು ನಮ್ಗೆ ಮುಖ್ಯ ಆಗ್ಲಿ, ಇವ್ರ ರಾಷ್ಟ್ರದ ಜೊತೆ ಹೋಗ್ತೀನಿ ಅವ್ರ ರಾಷ್ಟ್ರದ ಜೊತೆ ಹೋಗ್ತೀನಿ ಅನ್ನೋದು ಮುಖ್ಯ ಅಲ್ಲ. ಈಗ ನೋಡಿ, ಸಿಲಿಂಡರ್ದು ಸಮಸ್ಯೆ ಆಯ್ತು ಭಾರತದಲ್ಲಿ. ಈಗ ಸಿಲಿಂಡರ್ ಸಮಸ್ಯೆ ಯಾಕಾಯ್ತು ಅದನ್ನ ನಾವು ಯೋಚನೆ ಮಾಡೋಣ. ನಮ್ಮ ಹತ್ರ ನಾವೀಗ 62% ನಾವು ಆಮದು ಮಾಡ್ಕೊಳ್ತಾ ಇದೀವಿ, ನಮ್ಮ 38% ನಮ್ಮಲ್ಲಿ ನಮ್ಮ ರಿಫೈನರಿಗಳಲ್ಲಿ ತಯಾರಿಸಿ ಕೊಡ್ತಾ ಇದೀವಿ. ಸೊ ಏನು ಅದನ್ನ ಸ್ಟೋರೇಜ್ ಮಾಡಕ್ಕೆ ತುಂಬಾ ಕಾಸ್ಟ್ಲಿ ಅದು. ಯಾಕಂದ್ರೆ ಆಮದು ಮಾಡ್ಕೊಳ್ಳೋದೇ ಚೀಪ್ ಇತ್ತು, ಸ್ಟೋರ್ ಮಾಡುವಂಥದ್ದು ತುಂಬಾ ಕೂಲ್ ಟೆಂಪರೇಚರ್ ಅಲ್ಲಿ ಕೂಲ್ ಮಾಡ್ಬೇಕಾಗಿರುತ್ತೆ, ಅದನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಮೇಂಟೈನ್ ಮಾಡಿರ್ತಾರೆ. ಆದ್ರೆ ಏನು ಪ್ಯಾನಿಕ್ ಬೈಯಿಂಗ್ ಶುರು ಆಗೋದ ತಕ್ಷಣ ಎಲ್ಲರೂ ಅಯ್ಯೋ ಇವಾಗ ತಗೊಂಬೋಣ. ನೀವು ಗಮನಿಸಿದಿರಿ, ನಿಮ್ಮ ಮಾಧ್ಯಮದಲ್ಲೂ ನಾನು ನೋಡಿದೀನಿ, ಏನು ಇದ್ರ ಮನೇಲಿರೋ ಡಬ್ಬಗಳಲ್ಲೆಲ್ಲ ತುಂಬಿಸ್ಕೊಂಡು ಪೆಟ್ರೋಲ್ನ ಇಟ್ಕೊಂಡಿರುವಂತದ್ದನ್ನು ನೋಡಿದೀವಿ. ಹಾಗೆ ಸಿಲಿಂಡರ್ಗಳನ್ನ ಕೂಡ ಈಗ ಎಷ್ಟು ನೀವು ಇಲ್ಲಿ ಕಳಸಂತೆಯಲ್ಲಿ ಅರೆಸ್ಟ್ ಮಾಡಿದ್ರು, ಹಿಡಿದ್ರು, ಇವೆಲ್ಲವನ್ನು ನಾವು ನೋಡ್ತಾ ಇದೀವಿ. ಅಂದ್ರೆ ಒಂದು ಪ್ಯಾನಿಕ್ ಬೈಯಿಂಗ್ ಆದಾಗ ಆಗಿರುವಂತಹ ಪ್ರಾಬ್ಲಮ್ಸ್, ಮತ್ತೆ ಅದರ ಜೊತೆಗೆ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಇದು ಬರವಾಗ ಇಷ್ಟು ಬರ್ಬೋದು ಅಂತ, ಅದು ಬರ್ದೇ ಇದ್ದಾಗ ಸಿಲಿಂಡರ್ಗೆ ₹60 ಜಾಸ್ತಿ ಎನ್ನುವುದು ₹60 ಜಾಸ್ತಿ ಎನ್ನುವುದು ಪ್ಯಾನಿಕ್ ಬೈಯಿಂಗ್ಗೆ ಸ್ವಿಚ್ ಆಗ್ತಂಗಲ್ವಾ ಸರ್ ಅದು? ಇಲ್ಲ, ಏನಾಗತ್ತೆ ನೋಡಿ, ಈಗ ನಿಮ್ಗೇನೋ ಒಂದು ಕ್ರೈಸಿಸ್ ಟೈಮ್ ಅಲ್ಲಿ ಇರುತ್ತೆ. ಕ್ರೈಸಿಸ್ ಟೈಮ್ ಅಲ್ಲಿ ನಾವೇನ್ ಮಾಡ್ಬೋದು ಯೋಚನೆ ಮಾಡಿ. ಒಂದು ಹಿಂದಿನ ಸರ್ಕಾರ ಒಂದು ಮಾಡಿತ್ತು ಏನಂದ್ರೆ, ಪೆಟ್ರೋಲ್ ಆಯಿಲ್ ಈಗ ನಮ್ಗೆ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದ ತಕ್ಷಣ ಈಗ ಹೆಚ್ಚು ಕಮ್ಮಿ ನಿಮ್ಗೆ $100 ದಾಟಿದೆ. ದಾಟುವಾಗ ಏನ್ ಮಾಡ್ಬೋದು, ಇಲ್ಲ ಜನಕ್ಕೆ ಇದನ್ನ ವರ್ಗಾಯಿಸಲ್ಲ, ನಾನು ಇದನ್ನೊಂದೇನೋ ಒಂದು ಆಯಿಲ್ ಬಾಂಡ್ಸ್ ತರ ಮಾಡ್ತೀನಿ, ಆನಂತರ ಇದನ್ನ ಮತ್ತೆ ಅದನ್ನು ಸಾಲದ ಹೊರೆ ಆಗುತ್ತೆ. ಇಲ್ಲಾಂದ್ರೆ ಒಂದ್ ಸ್ವಲ್ಪ ಮಾರ್ಜಿನ್ ಮುಂಚೆನೂ ನಾವು $60 ಜಾಸ್ತಿ ಕೊಡ್ತಾ ಇದ್ದೆ, ಕೊಟ್ಟಿದ್ ಸರಿ ತಪ್ಪು ಅಂತ ಮಾತಾಡ್ತಿಲ್ಲ. ಕ್ರೈಸಿಸ್ ಟೈಮ್ ಅಲ್ಲಿ ನಾವು ಒಂದಷ್ಟು ಜನರು ಕೂಡ ಕೊಡ್ಲಿ ಇದನ್ನ ಅನ್ನುವಂಥದ್ದು ಏನಿದೆ. ಅಂದ್ರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮಗೆ ಮತ್ತೆ ಅದರ ಹೊರೆ ನಮ್ಮ ಮೇಲೆ ಬೀಳುತ್ತೆ. ಸೊ ಅಂತ ಸನ್ನಿವೇಶದಲ್ಲಿ ಇವಾಗ ನೀವು ಟೆಂಪರರಿ ಫೇಸ್ ಅಲ್ಲಿ ಇವೆಲ್ಲವನ್ನ, ಈಗೆಲ್ಲೋ ಪ್ರಾಬ್ಲಮ್ ನಮ್ದು ಆಕ್ಚುಲಿ ಇದು ಪ್ರಾಬ್ಲಮ್ ಆಗಿರ್ಲಿಲ್ಲ, ಆದ್ರೆ ನಾವು ಅವಲಂಬಿತವಾಗಿರೋದ್ರಿಂದ ಯಾವ್ದ್ರಲ್ಲಿ ನ್ಯಾಚುರಲ್ ಗ್ಯಾಸ್ ಮೇಲೆ ಅವಲಂಬಿತವಾಗಿದ್ದೀವಿ, ಪೆಟ್ರೋಲ್ ಆಯಿಲ್ ಡೀಸೆಲ್ ಮೇಲೆ ಇದಾಗಿದ್ದೀವಿ. ಬಹುಶಃ ಇದೊಂದು ದೊಡ್ಡ ಪಾಠ ನಮ್ಗೆ. ನಾವಿವಾಗ ಬಹುಶಃ ಬಯೋಗ್ಯಾಸ್ ಕಡೆಗೆ ತಿರುಗಿದ್ರೆ 100% ನಾವು ನಮ್ಮಲ್ಲೇ ಮಾಡ್ಕೋಬಹುದು. ಸೊ ಮುಂದೆ ಅದನ್ನ ಯೋಚನೆ ಕೂಡ ಸರ್ಕಾರಗಳು ಮಾಡ್ತಾರೆ. ಈಗ ಸೋಲಾರ್ ಪ್ಯಾನಲ್ಸ್ ಗೆ ಹೋಗಿರುವ ತರ ಈಗ ಅದೆಲ್ಲ ಬಯೋಗ್ಯಾಸ್ ಗಳಲ್ಲಿ ನಾವೇ ಮಾಡ್ಕೊಳ್ತೀವಿ, ನೆಕ್ಸ್ಟ್ ಇದ್ರ ಮೇಲೆ ಡಿಪೆಂಡೆನ್ಸಿ ಕೂಡ ಕಡಿಮೆ ಮಾಡ್ತೀವಿ ಅಂತ. ಈಗ ನೋಡಿ, ಮತ್ತೆ ಮೊದಲನೇ ಪ್ರಶ್ನೆಗೆ ಬರ್ತೀನಿ. ನಾವು ಈಗ ಮಲ್ಟಿಲ್ಯಾಟ್ರಲ್ ಆಗಿರೋದ್ರಿಂದ ಈಗ ಏನಾಗಿದೆ, ತುಂಬಾ ಬದಲಾಗ್ತಿದೆ ಜಗತ್ತು. ನಾವು ಅನ್ಕೊಂಡಷ್ಟಕ್ಕಿಂತ ವೇಗವಾಗಿ ಬದಲಾಗ್ತಾ ಇದೆ. ನಾವು ಯಾರ ಜೊತೆಗೋ ಅಲೈನ್ ಮಾಡಿ ಇಲ್ಲ ಇವ್ರ ಜೊತೆಗೆ ಉಳಿತೀವಿ ಅನ್ನುವಂತ ಸ್ಥಿತಿಯಲ್ಲಿ ಇಲ್ಲ. ಏನು ಅಂದ್ರೆ ಯಾರು ಪರ್ಮನೆಂಟ್ ಎನಿಮೀಸ್ ಅಥವಾ ಪರ್ಮನೆಂಟ್ ಫ್ರೆಂಡ್ಸ್ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಈಗ ಅದೆಲ್ಲ ಫ್ರೆಂಡ್ಮೀಸ್ ತರಾನೇ ಈ ಕಾಲಘಟ್ಟದಲ್ಲಿ. ಈಗ ಅಮೆರಿಕ ಕೂಡ ಅಷ್ಟೇನೆ, ಭಾರತ ನನ್ನ ಮಿತ್ರ ಅಂತ ಹೇಳುತ್ತೆ, ಆದ್ರೆ ನಮ್ಮ ಮೇಲೆ ಟಾರಿಫ್ ಇಂಪೋಸ್ ಮಾಡುತ್ತೆ. ಇಂಥ ಸನ್ನಿವೇಶದಲ್ಲಿ ಮೊದಲೆಲ್ಲ ಹಿಂಗಿರ್ಲಿಲ್ಲ. ಕೋಲ್ಡ್ ವಾರ್ ಅಲ್ಲಿ ಏನಂದ್ರೆ ಇವ್ರು ರಷ್ಯಾ ಸೈಡ್ ಇದಾರ, ಇವ್ರ ಸೈಡ್ ಇದಾರ, ಇಲ್ಲ ಇವ್ರು ನ್ಯೂಟ್ರಲ್ ಸೈಡ್ ಇದಾರೆ. ಅಮೆರಿಕ ಜಾಸ್ತಿ ಮಿತ್ರ ಅಂತ ಹೇಳಿದ್ಮೇಲೆ ಜಾಸ್ತಿ ಟ್ಯಾಕ್ಸ್ ಆಗ್ಬಿಡ್ತು ಸರ್ ನಮ್ಗೆ. ಇಲ್ಲ, ಅದು ಏನಂದ್ರೆ ಕಾಲಘಟ್ಟ ಬದಲಾಗ್ತಾ ಇದೆ ಅನ್ನೋದನ್ನೇ ನಾನು ಹೇಳ್ತಾ ಇರೋದು. ಅಂದ್ರೆ ಆ ತರ ಈಗ ನೋಡಿ, ಅವಾಗೂ ಏನು ಚೈನಾ ಮತ್ತೆ ಇಂಡಿಯಾ ಬಾಯಿ ಅಂದಾಗ ಯುದ್ಧ ಆಯ್ತು ನಮ್ಮ ಮೇಲೆ. ಭಾರತ್ ಚೈನಾ ಬಾಯಿ ಅಂತ ಅನ್ಕೊಂಡು ಪ್ರೆಸಿಡೆಂಟ್ ಇಲ್ಲಿ ಬಂದು ಹೋಗ್ತಾರೆ, ಹೋಗಿ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ. ಸೊ ಇಂಥದೊಂದು ಸನ್ನಿವೇಶ ಬಂದು ಹೋಗ್ತಾರೆ, ಹೋಗಿ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ. ಸೊ ಇಂಥದೊಂದು ಸನ್ನಿವೇಶ ಹಿಂದೆಯೂ ಇದೆ, ಈಗ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಇಂಥದೊಂದು ಸಂದರ್ಭದಲ್ಲಿ ಏನ್ ಮಾಡಿರ್ಬೋದಾಗಿತ್ತು, ಈಗ ಅವ್ರ ಜೊತೆಗೆ ಮಾತಾಡಿ ಈಗ ಏನ್ ಹೇಳಿದ್ರೆ, ನಮ್ಮ ಮಿತ್ರ ನೀವು, ಇರಾನ್ ಕೂಡ ನಮ್ಮ ಮಿತ್ರ ಅಂತ ಹೇಳುವಾಗ ಅಲ್ಲಿರೋ ನೋಡಿ, ನಾವು ಗಲ್ಫ್ ರಾಷ್ಟ್ರಗಳಲ್ಲಿ ಆಗಿರುವ ಇದನ್ನೂ ನಾವು ಪ್ರತಿಭಟಿಸ್ತೀವಿ, ಅಲ್ಲಿನ ಮೇಲೆ ದಾಳಿಯನ್ನು
ಪ್ರತಿಭಟಿಸ್ತಾರೆ. ಹಾಗೇನೆ ಒಂದಷ್ಟು ಹಡಗುಗಳನ್ನ ಅಲ್ಲಿಂದ ಫ್ರೀ ಆಗಿ ಮೂವ್ ಮಾಡ್ಲಿಕ್ಕೂ ಒಂದು ಪರ್ಮಿಷನ್ ತಗೊಂಡಿದ್ದಾರೆ. ಈಗ 2-3 ಬಂದಿದೆ, ಒಟ್ಟು 28 ಇದೆ ಅಂತ ಏನು ನಮ್ಗೆ ವರದಿ ಹೇಳ್ತಾ ಇದೆ. ಈಗ ಕ್ರಮೇಣ ಅದರಿಂದ ಹೊರಗಡೆ ಬರುತ್ತೆ. ಅವ್ರಿಗೂ ನಮ್ಗೆ ಏನ್ ಅಗತ್ಯ ಇದೆ ಅದನ್ನ ಕೊಡುವಂತ, ಯಾಕಂದ್ರೆ ಅಲ್ಲಿ ಕೂಡ ಇವಾಗ ತುಂಬಾ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಇರಾನ್ ಅಲ್ಲಿ ಕೂಡ 60% ಇದೆ, ಅಲ್ಲಿ 60% ಇದೆ, ಅಲ್ಲಿ 60% ಇದೆ. ಆಹಾರ ಧಾನ್ಯಗಳ ಕೊರತೆ ಆಗಿದೆ. ಸೊ ಅಲ್ಲಿನ ಜನರ ಸ್ಥಿತಿಗೆ ಈಗ ಭಾರತ ಕೂಡ ಹೆಲ್ಪ್ ಮಾಡುತ್ತೆ. ಈ ತರದೊಂದು ಮ್ಯೂಚುವಲ್ ಮಾಡ್ಕೋಬೇಕು. ಏನಂದ್ರೆ ಈಗ ಈಗ ನೋಡಿ, ಸೆನ್ಸೆಕ್ಸ್ ಇಡೀ ವಿಶ್ವದಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ನಮ್ಮ ಸೆನ್ಸೆಕ್ಸ್ ಬಿದ್ದಿದೆ. ಹಾಗೆ ಜಾಗತಿಕ ಮಾರುಕಟ್ಟೆಯ ಇಡೀ ಸ್ಟಾಕ್ ಎಕ್ಸ್ಚೇಂಜಸ್ ಬೀಳ್ತಾ ಹೋಗ್ತಾ ಇದೆ. ರುಪಿಯ ಪ್ರಶ್ನೆ ನೀವು ಎತ್ತಿದ್ರಿ, ರುಪಿ ಪ್ರಶ್ನೆ ಕರೆಕ್ಟ್ ಆಗಿದೆ. ಏನಂದ್ರೆ ಯಾವುದೇ ಕ್ರೈಸಿಸ್ ಟೈಮ್ ಅಲ್ಲಿ ನೀವು ಗಮನಿಸಿದ್ರೆ ಗೈನ್ ಆಗೋದು ನೋಡಿ, ಇದೇ ದೇಶಗಳೇ ಗೈನ್ ಆಗೋದು. ರಷ್ಯಾ ಗೈನ್ ಆಗುತ್ತೆ, US ಗೈನ್ ಆಗುತ್ತೆ. ಯಾವತ್ತೂ ಈ ಬೆಳೆಯುತ್ತಿರುವ ರಾಷ್ಟ್ರಗಳು ಗೈನ್ ಆಗಲ್ಲ. ಇವಾಗ ಡಾಲರ್ ನೋಡಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ನೀವ್ ಏನೇ ನಾವು ಮಾತಾಡಿದ್ರು, ಅವರೇ ಯುದ್ಧ ಶುರು ಮಾಡಿದ್ರೇನು ಅವ್ರಿಗೆ ಡಾಲರ್ಗೆ ಕ್ರೈಸಿಸ್ ಟೈಮ್ ಅಲ್ಲಿ ಯಾವಾಗ ಗೈನ್ ಆಗುತ್ತೆ. ಅಂತ ಟೈಮ್ ಅಲ್ಲಿ ನಾವೇ ದುರ್ಬಲರಾಗೋದು. ಮತ್ತೆ ನಾವು ಈಗ 92.42 ರೂಪಾಯಿ 92 ರೂಪೀಸ್ 48 ಪೈಸಾಗ್ ಹೋಗಿದ್ದು ಈಗ 92 ರೂಪೀಸ್ 46 ಪೈಸಾಗ್ ಬಂದು ಕ್ಲೋಸ್ ಆಗಿದೆ. ಮತ್ತೆ ಇನ್ನಷ್ಟು ಕೆಳಗೂ ಹೋಗೋಕ್ ಚಾನ್ಸ್ ಇರುತ್ತೆ. ಕ್ಲೋಸ್ ಆಗಿದೆ, ಮತ್ತೆ ಇನ್ನಷ್ಟು ಕೆಳಗೂ ಹೋಗೋಕ್ ಚಾನ್ಸ್ ಇರುತ್ತೆ. ಸೊ ಇಂಥ ಸನ್ನಿವೇಶದಲ್ಲಿ ಭಾರತ ಎಷ್ಟು ತರ ತನ್ನ ಜನರನ್ನ ಸೇಫ್ ಮಾಡ್ಕೋಬಹುದು ಅಂತ. ಈಗ ಅದಕ್ಕೆ ಅವರು ಹೇಳಿದಾರೆ, ಇಲ್ಲ ನೀವು ಬ್ರಿಕ್ ದೇಶಗಳನ್ನ ಬಳಸ್ಕೊಂಡು ನೀವು ಶಾಂತಿಯ ಮಾತುಕತೆಯನ್ನ ಒಂದ್ ಸ್ವಲ್ಪ ಸ್ಪೀಡ್ ಅಪ್ ಮಾಡಿ ಅಂತ ಇರಾನ್ ನಮ್ಗೆ ಕರೆ ಕೊಟ್ಟಿದೆ. ಅದು ಅಂಬಾಸಿಡರ್ ಅವ್ರು ಕೂಡ ಅದನ್ನ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಭಾರತನ ನಾವು ಇದರಲ್ಲಿ ನಂಬ್ತೀವಿ, ಭಾರತ ಇದನ್ನ ಮಾಡ್ಲಿ ಅಂತ. 2024 ಇಂದ ನಾವು ಬ್ರಿಕ್ಸ್ ರಾಷ್ಟ್ರದ ಇದಾದಾಗ, ಪ್ರೆಸಿಡೆಂಟ್ ಆದಾಗ, ಭಾರತ ಆದಾಗ ಅವ್ರನ್ನ ಕರೆಸಿದ್ವಿ. ಸೊ ಅದೆಲ್ಲ ಆಗಿದೆ. ಸೊ ಹಾಗಾಗಿ ನಾವೀಗ ಯಾವುದೋ ರಾಷ್ಟ್ರಗಳ ಕಡೆಗೆ ಪೂರ್ಣವಾಗಿ ಓಲೈಸದೆ ನಮ್ಮ ರಾಷ್ಟ್ರದ ಹಿತಾಸಕ್ತಿಯನ್ನ ಕಾಯ್ಕೊಳ್ಳಿಕ್ಕೆ ಏನ್ ಮಾಡ್ಬೋದು ಅದನ್ನ ಮಾಡ್ಬೇಕು. ಇನ್ನು ಇಷ್ಟೆಲ್ಲ ಮಾಡಿನೂ ಒಂದ್ 8-10 ದಿನ ಈ ತರದೊಂದು ಕ್ರೈಸಿಸ್ ಇರ್ಲಿಕ್ಕೂ ಸಾಧ್ಯ ಇದೆ. ಆದ್ರೆ ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಬೆಟರ್ ಆಗತ್ತೆ ಅನ್ನೋದು ಒಂದು ಅಖಾಡ. ನನ್ಗೇನು ಆತರ ಅನ್ಸಲ್ಲ. ಇದು ಏನಾಗಿದೆ ಅಂದ್ರೆ, ಒಂದು ಇಷ್ಟು ದಿನ ಈಗೇನು ಯುಕ್ರೇನ್ಗೆ ಇಂಡೈರೆಕ್ಟ್ ಆಗಿ ಮತ್ತೆ ಡೈರೆಕ್ಟ್ ಆಗು ಸಪೋರ್ಟ್ ಮಾಡ್ತಾ ಇತ್ತು US. ಅದನ್ನ ಈಗ ಚೈನಾ ಮತ್ತೆ ನಾರ್ತ್ ಕೊರಿಯಾನ ಯೂಸ್ ಮಾಡ್ಕೊಂಡು ಮತ್ತೆ ರಷ್ಯಾ ಯೂಸ್ ಮಾಡ್ಕೊಂಡು ಈಗ ಸಬ್ಮೆರಿನ್ ತನ್ನು ಹೊಡೆಯುವಂತ ವಾಟರ್ ಮಿಸೈಲ್ಸ್ ನ ಯೂಸ್ ಮಾಡಿ ಹೊಡಿತಾ ಇದ್ದಾರೆ. ಅದೆಲ್ಲ ಗೊತ್ತಾಗ್ತಾ ಇದೆ ಸ್ಪಷ್ಟವಾಗಿ. ಅಂದ್ರೆ ಇವ್ರು ಅದನ್ನ ರಿವೆಂಜ್ ತಗೋತಾ ಇದ್ದಾರೆ. ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಆ ಒಂದು ಶಿಯಾ ಸುನ್ನಿ ಫ್ಯಾಕ್ಟರ್ ವರ್ಕ್ ಆಗ್ತಾ ಇದೆ ಇಲ್ಲಿ. ಆ ಶಿಯಾ ಡಾಮಿನೆನ್ಸ್, ಅದು ಒಳಗಡೆ ಆ ಸಿಟ್ಟೇನಿದೆ, ಯಾವುದೇ ಕಾರಣಕ್ಕೆ ನಾವು ಅವ್ರ ಜೊತೆ ಸೇರಲ್ಲ, ಈ ತರದೊಂದು ಒಳಗಡೆ ಇರುತ್ತಿದೋ. ಇದು ನಾವು ಮೇಲ್ನೋಟಕ್ಕೆ ಅಂದುಕೊಳ್ಳುವಷ್ಟು ಸುಲಭವಾಗಿ ನಮಗೆ ನಿಜವಾಗ್ಲೂ ಏನ್ ನಡೀತಾ ಇದೆ ಅಂತ ಅಷ್ಟು ಅರ್ಥ ಆಗೋದಿಲ್ಲ. ಸೊ ಇವೆಲ್ಲವೂ ಕಾರಣದಿಂದ ಈಗಾಗಲೇ ಬಂದು ಚರ್ಚೆ ಆಗ್ತಾ ಇದೆ. ಚೈನಾ ಇದೆಲ್ಲ ಮಾಡ್ತಿರೋದು ರೀಸನ್ಸ್ ಏನು ಅಂತಂದ್ರೆ, ಬಂದು ತೈವಾನ್ ಅಟ್ಯಾಕ್ ಮಾಡಕ್ಕೆ ಈಗ ಸೂಟಬಲ್ ಟೈಮ್ ಬಂದ್ ಅನ್ನುವಂತ ಚರ್ಚೆಗಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ. ಸೊ ಇವೆಲ್ಲವನ್ನ ನೀವು ಗಮನಿಸಿದ್ರೆ ಭಾರತದ ರೋಲ್ ಏನ್ ಇರ್ಬೇಕಾಗಿತ್ತು ಇಂಥ ಸನ್ನಿವೇಶದಲ್ಲಿ ನೀವೇ ಯೋಚನೆ ಮಾಡಿ. ಇಲ್ಲಿ ನಮ್ಗೆ ಕೇವಲ 141 ಕೋಟಿ ಭಾರತೀಯರು ಮಾತ್ರ ಇಂಪಾರ್ಟೆಂಟ್ ಆಗ್ಬೇಕು. ಮತ್ತೆ ಅಲ್ಲಿ ಏನೋ ಗಲ್ಫ್ ರಾಷ್ಟ್ರಗಳಲ್ಲಿ ನಮ್ಮ ಭಾರತೀಯರು ಇದ್ದಾರೆ, 90 ಲಕ್ಷ ಜನ ಭಾರತೀಯರು ಅಲ್ಲಿದ್ದಾರೆ. ಸೊ ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಮತ್ತೆ ಈಗ ಸದ್ಯದ ಸ್ಥಿತಿಯಲ್ಲಿ ಏನು ನಮ್ಗೆ ಅಗತ್ಯ ಏನಿದೆ ಅದನ್ನ ನೋಡ್ಕೋಬೇಕು. ಹಾಗೇನೆ ಒಂದು ದೊಡ್ಡ ಪಾಠ ಕೂಡ ಕಲಿಸಿದೆ ನಮ್ಗೆ. ಇಲ್ಲ ನಾವು ಸಾಧ್ಯ ಆದಷ್ಟು ಇನ್ಮೇಲಿಂದ ಕಂಪೋಸ್ಟಿನ ಬಯೋಮಾಸ್ ನ ಯೂಸ್ ಮಾಡಿ ನಮ್ಮ ಗ್ಯಾಸ್ ನ ನೀಡ್ಸ್ ನ ಮುಂದೆ ಉಪಯೋಗಿಸ್ಕೋಬೇಕು ಅಂತ. ಹಾಗೇನೆ ಫರ್ಟಿಲೈಸರ್ಸ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಸೊ ಕಂಪೋಸ್ಟ್ ನ ಯೂಸ್ ಮಾಡಿ ಫರ್ಟಿಲೈಸರ್ಸ್ ನ ಎಷ್ಟು ಹೆಚ್ಚು ಮಾಡ್ಬೋದು, ಈ ತರದ ಒಂದು ಪಾಠ ಕಲಿಸ್ತಾ ಇದೆ. ಹಾಗೇನೆ ನಮ್ಮ ಈಗ ಮೊದ್ಲಿಂದು ಯುದ್ಧದ ಸನ್ನಿವೇಶಗಳೇನು ಅಂತಂದ್ರೆ, ಇವ್ರ ಹತ್ರ ಎಷ್ಟು ವಿಮಾನಗಳಿದೆ, ಅವ್ರ ಹತ್ರ ಎಷ್ಟಿದೆ ಈ ಲೆಕ್ಕದಲ್ಲಿ ಹಾಕ್ತಾ ಇದ್ವಿ. ಇಷ್ಟು ಲ್ಯಾಂಡ್ ಆರ್ಮಿ ಇದೆ, ಈ ತರ ಇದೆ ಈಗ ಮಿಸೈಲ್ಸ್ ಎಷ್ಟಿದೆ, ಡ್ರೋನ್ಸ್ ಯಾವ್ಯಾವ್ದು ಇಟ್ಟಿದ್ದಾರೆ, ಯಾವ ರೇಂಜ್ಗೆ ಇದು ಅಟ್ಯಾಕ್ ಮಾಡುತ್ತೆ, ಎಷ್ಟು ಪ್ರಿಸಿಷನ್ ಇದೆ ಇದರಲ್ಲಿ. ಮತ್ತೆ ಈ ಮಾಹಿತಿಗಳು ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ನು ಒಳಗಡೆ ಇನ್ನೇನೇನು ಬತ್ತಳಿಕೆಯಲ್ಲಿ ಇಟ್ಕೋಬೇಕಾಗಿದೆ ಅನ್ನೋದನ್ನ ಇದು ನಮ್ಗೆ ಲೆಸನ್ ಆಗಿ ಕೊಡ್ತಾ ಇದೆ. ಸೊ ಹಾಗೇನೆ ಮೊದಲು ನೋಡಿ, ನೀವು ಒಂದು ಕಾಲದಲ್ಲಿ ಭಾರತದ ಕೂಡ ಒಂದು ಪ್ರತಿ ಹಳ್ಳಿಯನ್ನ ನಾವು ವಿಲೇಜ್ ರಿಪಬ್ಲಿಕ್ಸ್ ಅಂತ ಕರಿತಾ ಇದ್ದು ಕಾಲ ಒಂದಿತ್ತು. ಬ್ರಿಟಿಷರು ಬರಕ್ ಮುಂಚೆ ಪ್ರತಿ ಹಳ್ಳಿಯಲ್ಲೇ ಅದಕ್ಕೆ ಬೇಕಾದದ್ದನ್ನೆಲ್ಲವನ್ನ ನೋಡ್ಕೊಳ್ಳುವಂತ ಸ್ಥಿತಿ ಇತ್ತು. ಈಗ ನಾವು ಆತ್ಮನಿರ್ಭರ್ ಭಾರತ್ ಅಂತ ಹೇಳುವಾಗ ಇನ್ನು ಪೂರ್ಣವಾಗಿ ಅದನ್ನ ಸಾಧಿಸ್ಲಿಕ್ಕೆ ಆಗದೆ ಇರೋದನ್ನ ಈಗ ಒಂದು ಆಪರ್ಚುನಿಟಿ ಆಗಿ ಬಳಸ್ಕೋಬೇಕು. ಪ್ರಮುಖವಾಗಿ ಯಾವ್ಯಾವ್ದ್ರಲ್ಲಿ ನಮ್ದು ಓವರ್ ಡಿಪೆಂಡೆನ್ಸಿ ಇದೀವಿ ಅದನ್ನ ಹೆಂಗೆ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು. ನಾವು ಇಂಥದೊಂದು ಕ್ಲಿಷ್ಟ ಪರಿಸ್ಥಿತಿ ಯಾವತ್ತಾರು ಬರ್ಬೋದು. ಇದು ಇವತ್ತಿಂದ ಬಂದು ಈಗ ಮುಗ್ದೋಗಲ್ಲ. ಯಾಕಂದ್ರೆ ನಾಳೆ ಮತ್ತೆ ಏನಾದ್ರೂ ಚೈನಾ ತೈವಾನ್ಗೆ ಅಟ್ಯಾಕ್ ಮಾಡಿದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಈ ತರದೊಂದು ಸನ್ನಿವೇಶ ಈಗಾಗಲೇ ಸೃಷ್ಟಿ ಆಗ್ತಾ ಇದೆ. ಸೆಮಿಕಂಡಕ್ಟರ್ಗಳ ಸಮಸ್ಯೆ ಆಗುತ್ತೆ.
ಈ ತರದ್ ಮತ್ತೆ ಶುರು ಆಗ್ಬೋದು. ಸೊ ಹಾಗಾಗಿ ನಿಧಾನಕ್ಕಾದ್ರೂ ಭಾರತ ಇವಾಗ ತ್ವರಿತಗತಿಯಲ್ಲಿ, ಇನ್ನು ನಿಧಾನಗತಿ ಅನ್ನೋದನ್ನ ಬಿಟ್ಟು ನಾವು ತ್ವರಿತಗತಿಯಲ್ಲಿ ನಮ್ಮ ಆರ್ಥಿಕತೆಯನ್ನ ಇಂಥದ್ ಯಾವುದೇ ಕ್ರೈಸಿಸ್ ಅಲ್ಲಿ ನಾವು ಯಾರ ಮೇಲೆ ಯುದ್ಧಕ್ಕೆ ಹೋಗ್ಬೋದು. ಅಟ್ಲೀಸ್ಟ್ ನಾವು ಡಿಫೆನ್ಸಿವ್ ಆಗಿ ನಮ್ಮ ಡಿಫೆನ್ಸ್ ನ ಸ್ಟ್ರೆಂಥನ್ ಮಾಡಿ ನಮ್ಮ ಮೇಲೆ ಒಂದ್ ವೇಳೆ ಅಟ್ಯಾಕ್ ಆದ್ರೆ ಒಂದು, ಎರಡನೇದು ಬೇರೆ ಎಲ್ಲೋ ಸಮಸ್ಯೆ ಆದ್ರೆ ಭಾರತೀಯರಿಗೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳೋದು ಎರಡನೇದು. ಸೊ ಈ ತರದಕ್ಕೆ ನಮ್ಮ ಸ್ಟ್ರಾಟಜಿ ಇವಾಗ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮುಂಚೆ ಎಲ್ಲ ನಾವು ವಾಟರ್ ಫಾಲ್ ಅಪ್ರೋಚ್ ನ ಅನುಸರಿಸ್ತಾ ಇದ್ವಿ. ಈಗ ನಾವು ಎಜೈಲ್ ಅಪ್ರೋಚ್ ನ ಮಾಡ್ಬೇಕು, ಕ್ವಿಕ್ ಆಗಿ ಅಡಾಪ್ಟ್ ಆಗ್ಬೇಕು. ಏನೋ ಒಂದು ಸನ್ನಿವೇಶ ಬಂತು ಅಂದ್ರೆ ಇಲ್ಲ ನಾವು ಕ್ವಿಕ್ ಆಗಿ ಅದಕ್ಕೆ ಅಡಾಪ್ಟ್ ಆಗ್ತೀವಿ, ಇದರದೊಂದು ಅಜೈಲ್ ಅಪ್ರೋಚ್ ನ ನಾವೀಗ ಆರಂಭ ಮಾಡ್ಬೇಕು. ಆರಂಭ ಮಾಡಿದರೆ ಅದನ್ನ ಇನ್ನಷ್ಟು ತ್ವರಿತಗತಿಯಲ್ಲಿ ಮಾಡಿ, ಇಂಥದ್ದು ಏನೇ ಕ್ರೈಸಿಸ್ ಆದ್ರೆ ಇಲ್ಲ ತಗೊಳ್ಳಿ ಇದನ್ನ ಇಮಿಡಿಯೇಟ್ ಆಗಿ ಈ ತರ ಸಾರ್ಟ್ ಔಟ್ ಮಾಡ್ಬೇಕು. ಇಲ್ಲಾಂದ್ರೆ ನಿಮಗೆ ಗೊತ್ತಿದೆ ಏನಂದ್ರೆ ಈ ವಿಚಾರಗಳು ಬಂದಾಗ, ಹೊಟ್ಟೆ ವಿಚಾರ ಬಂದಾಗ ಜನ ಏನ್ ಮಾಡ್ತಾರೆ, ಪಾನಿಕ್ ಆಗ್ಬಿಡ್ತಾರೆ, ಏನೋ ಆಗ್ಬಿಡುತ್ತಂತೆ, ಈ ಯುದ್ಧ ಇನ್ನೂ 2 ತಿಂಗಳಾಗತ್ತೆ 3 ತಿಂಗಳು. ಯಾಕಂದ್ರೆ ಮೊದ್ಲೇ ಸೋಷಿಯಲ್ ಮೀಡಿಯಾ ಈಗ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಅಲ್ಲಿ ಏನೋ ಒಂದು ಹಾಕ್ತಾರೆ ಪೋಸ್ಟ್, ಜನ ಗಾಬರಿ ಆಗ್ಬಿಡ್ತಾರೆ ಎಲ್ಲ. ಆ ತರದ್ದು ಒಂದು ಸನ್ನಿವೇಶ ನಿರ್ಮಾಣನೇ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂತ ಸ್ಥಿತಿಗೆ ಭಾರತ ಈಗ ಹೋಗ್ಬೇಕಾಗಿದೆ. ಅದು ನನ್ನ ಪ್ರಕಾರ ದೊಡ್ಡ ಲೆಸನ್ ನಾವ್ ಇವಾಗ ಕಲಿತಿರೋದು. ಒಂದು, ನಮ್ಮ ಡಿಫೆನ್ಸ್ ನೀಡ್ಸ್ ನಾವ್ ಇವಾಗ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಇದು ನೋಡ್ತಾ ಇದ್ರೆ ಯಾವ ರಾಷ್ಟ್ರ ಈಗ ಗಲ್ಫ್ ರಾಷ್ಟ್ರಗಳ ಮೇಲೆ ಬಹುಶಃ ಇರಾನ್ ಯುದ್ಧಕ್ಕೆ ಹೋಗುತ್ತೆ ಅಂತ ಅಂದ್ರೆ ಯಾವ್ದು ಹೇಳ್ತಿರೋ ರೀಸನ್ಸ್ ಏನೇ ಇರ್ಲಿ, ನಾವಲ್ಲಿ ಅಮೆರಿಕ ನೆಲೆಗಳ ಮೇಲೆ ಮಾಡ್ತಾ ಇದೀವಿ ಅಂತ. ಆದ್ರೆ ಅಮೆರಿಕ ನೆಲೆಗಳ ಮೇಲೆ ಆಗಿದ್ದಾದ್ಮೇಲೂ ಬೇರೆ ಬೇರೆ ಏರ್ಪೋರ್ಟ್ ಮೇಲೆ ಪ್ರತಿಯೊಂದರ ಮೇಲೆ ನೀವು ಹೊಡಿತಾ ಇರೋದನ್ನ ನೋಡಿದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಅಂದ್ರೆ ಯಾವುದು ಸಂಬಂಧವೇ ಇಲ್ಲದ ರಾಷ್ಟ್ರಗಳ ಮೇಲೂ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಭಾರತ ಎಚ್ಚೆತ್ಕೊಂಡು ತನ್ನ ಆರ್ಥಿಕತೆಯನ್ನ, ಈಗ ಬೇರೆ ಬೇರೆ ಕಾರಣಗಳಿರುತ್ತೆ, ಅಂದ್ರೆ ಯಾವುದು ಸಂಬಂಧವೇ ಇಲ್ಲದ ರಾಷ್ಟ್ರಗಳ ಮೇಲೂ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಭಾರತ ಎಚ್ಚೆತ್ಕೊಂಡು ತನ್ನ ಆರ್ಥಿಕತೆಯನ್ನ ಈಗ ಸದೃಢಗೊಳಿಸ್ಕೊಂಡು ತನ್ನ ಮಾರುಕಟ್ಟೆಯನ್ನ ಉಳಿಸ್ಕೊಳ್ತಾನೆ ಮುಂದಕ್ಕೆ ಸಾಗ್ಬೇಕು ಅನ್ನೋದು ತನ್ನ ಆಶಯ. ಫೈನ್ ಫೈನ್ ಫೈನ್